ಪೌಲನು ಕೊರಿಂಥಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಅಧ್ಯಾಯ 6, ವಚನಗಳು 1-11. ಸಹೋದರರೇ, ನಿಮ್ಮಲ್ಲಿ ಒಬ್ಬನಿಗೆ ಮತ್ತೊಬ್ಬನ ಮೇಲೆ ವ್ಯಾಜ್ಯವಿದ್ದರೆ ನ್ಯಾಯ ವಿಚಾರಣೆಗೆ ದೇವಜನರ ಮುಂದೆ ಹೋಗದೆ ಅನ್ಯಜನರ ಮುಂದೆ ಹೋಗುವಷ್ಟು ಸೊಕ್ಕು ನಿಮಗೆಲ್ಲಿಂದ ಬಂದಿತು? ದೇವಜನರು ಈ ಲೋಕಕ್ಕೆ ನ್ಯಾಯ ತೀರ್ಪು ಮಾಡುತ್ತಾರೆಂದು ನಿಮಗೆ ತಿಳಿಯದೋ? ಲೋಕವೇ ನಿಮ್ಮಿಂದ ತೀರ್ಪು ಪಡೆಯಬೇಕಾಗಿರುವಲ್ಲಿ ಸಣ್ಣ ಪುಟ್ಟ ವಿಷಯಗಳನ್ನು ತೀರ್ಮಾನಿಸಿಕೊಳ್ಳಲು ನೀವು ಅಸಮರ್ಥರೋ? ದೇವದೂತರಿಗೂ ನಾವು ನ್ಯಾಯ ತೀರ್ಪು ಮಾಡುವೆವೆಂದು ನಿಮಗೆ ತಿಳಿಯದೋ? ಹೀಗಿರುವಲ್ಲಿ ಈ ಜೀವನದ ಸಮಸ್ಯೆಗಳನ್ನು ಕುರಿತು ನ್ಯಾಯ ತೀರ್ಪು ಮಾಡುವುದು ಎಷ್ಟೋ ಸುಲಭವಲ್ಲವೇ? ಇಂಥ ವಿಷಯಗಳು ತಲೆದೋರಿದಾಗ ಧರ್ಮಸಭೆಯಿಂದ ಮಾನ್ಯತೆ ಪಡೆದವರನ್ನು ಏಕೆ ನ್ಯಾಯ ತೀರ್ಪುಗಾರರನ್ನಾಗಿ ಮಾಡುತ್ತೀರಿ? ಇದು ನಿಮಗೆ ನಾಚಿಕೆ ಕೇಡು. ಸಹೋದರರ ವ್ಯಾಜ್ಯವನ್ನು ತೀರ್ಮಾನಿಸಬಲ್ಲ ಜಾಣನು ನಿಮ್ಮಲ್ಲಿ ಒಬ್ಬನೂ ಇಲ್ಲವೇ? ಸಹೋದರನು ಸಹೋದರನ ವಿರುದ್ಧ ನ್ಯಾಯಾಲಯಕ್ಕೆ ಹೋಗುವುದು, ಅದು ಅವಿಶ್ವಾಸಿಗಳ ಮುಂದೆ ಹೋಗುವುದೂ ಸರಿಯೇ? ನಿಮ್ಮಲ್ಲಿರುವ ವ್ಯಾಜ್ಯಗಳೇ ನಿಮ್ಮ ಸೋಲಿನ ಸೂಚ್ಯಗಳು. ಅದಕ್ಕಿಂತ ಅನ್ಯಾಯವನ್ನು ಸಹಿಸಿಕೊಳ್ಳುವುದು ಒಳ್ಳೆಯದಲ್ಲವೇ? ಸುಲಿಗೆಗೆ ತುತ್ತಾದರೂ ಸಾವಧಾನದಿಂದ ಇರುವುದು ಒಳಿತಲ್ಲವೇ? ಅದಕ್ಕೆ ಬದಲು ನೀವೇ ಅನ್ಯಾಯ ಮಾಡುತ್ತೀರಿ, ನೀವೇ ಸುಲಿಗೆ ಮಾಡುತ್ತೀರಿ, ಅದು ಸಹೋದರರಿಗೆ ಹೀಗೆ ಮಾಡುತ್ತೀರಿ. ಅಧರ್ಮಿಗಳು ದೇವರ ಸಾಮ್ರಾಜ್ಯಕ್ಕೆ ಬಾಧ್ಯರಲ್ಲವೆಂದು ನೀವು ಬಲ್ಲಿರಿ. ನಿಮ್ಮನ್ನು ನೀವೇ ವಂಚಿಸಿಕೊಳ್ಳಬೇಡಿ. ದುರಾಚಾರಿಗಳು, ವಿಗ್ರಹಾರಾಧಕರು, ವ್ಯಭಿಚಾರಿಗಳು, ಸಲಿಂಗಕಾಮಿಗಳು, ಕಳ್ಳರು, ಲೋಭಿಗಳು, ಕುಡುಕರು, ಪರನಿಂದಕರು, ಸುಲಿಗೆಗಾರರು ಇವರಾರೂ ದೇವರ ಸಾಮ್ರಾಜ್ಯಕ್ಕೆ ಬಾಧ್ಯರಲ್ಲ. ಹಿಂದೆ ನಿಮ್ಮಲ್ಲಿ ಕೆಲವರು ಅಂಥವರಾಗಿದ್ದಿರಿ. ಆದರೆ ಈಗ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಮತ್ತು ದೇವರಾತ್ಮನಲ್ಲಿ ನೀವು ಶುದ್ಧರಾಗಿದ್ದೀರಿ, ಪುನೀತರಾಗಿದ್ದೀರಿ ಹಾಗೂ ದೇವರೊಡನೆ ಸತ್ಸಂಬಂಧ ಹೊಂದಿದ್ದೀರಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು. ಹಾಡಿರಿ ಪ್ರಭುವಿಗೆ ನೂತನ ಕೀರ್ತನೆಯನ್ನು, ಭಕ್ತರ ಸಭೆಯಲ್ಲಿ ಸ್ತುತಿ ಮಾಡಿರಿ ಆತನನ್ನು. ಆನಂದಿಸಲಿ ತಮ್ಮ ಸೃಷ್ಟಿಕರ್ತನಲ್ಲಿ ಇಸ್ರಾಯೇಲರು, ತಮ್ಮ ಆ ರಾಜನಿಗೆ ಜಯಕಾರ ಮಾಡಲಿ ಸಿಯೋನಿನವರು. ಶ್ಲೋಕ. ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು. ಆತನ ನಾಮವನ್ನು ಕೀರ್ತಿಸಲಿ ಕುಣಿತದಿಂದ, ಆತನನ್ನು ಭಜಿಸಲಿ ತಮಟೆ ಕಿನ್ನರಿಗಳಿಂದ. ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು, ಜಯಶೀಲರನ್ನಾಗಿಸುತ್ತಾನೆ ದೀನ ದಲಿತರನ್ನು. ಶ್ಲೋಕ. ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು. ಹಿಗ್ಗಲಿ ಭಕ್ತಾದಿಗಳು ದೊರೆತ ವಿಜಯದಲ್ಲಿ, ಜಯಕಾರ ಮಾಡಲಿ ತಮ್ಮ ತಮ್ಮ ಶಿಬಿರಗಳಲ್ಲಿ. ಇರಲಿ ಪ್ರಭುವಿನ ಸ್ತೋತ್ರ ಅವರ ಬಾಯಲ್ಲಿ, ಇದು ತರಲಿ ಭಕ್ತರೆಲ್ಲರಿಗೆ ಗೌರವವನ್ನು. ಶ್ಲೋಕ. ಪ್ರೀತಿಸುತ್ತಾನೆ ಪ್ರಭು ತನ್ನ ಪ್ರಜೆಯನ್ನು. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನೆಡೆಗೆ ನಿನ್ನ ಶಾಸ್ತ್ರದ ಅರಿವನ್ನು ಪೂರ್ಣ ಮನದಿಂದ ಆಚರಿಸುವೆನಾದನು. ಹಲ್ಲೆಲೂಯ, ಹಲ್ಲೆಲೂಯ. ಸಂತ ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಪ್ರಾರ್ಥನೆ ಮಾಡಲು ಬೆಟ್ಟವನ್ನೇರಿದರು. ರಾತ್ರಿಯೆಲ್ಲ ದೇವರ ಪ್ರಾರ್ಥನೆಯಲ್ಲಿ ಕಳೆದರು. ಬೆಳಗಾದಾಗ ತಮ್ಮ ಶಿಷ್ಯರನ್ನು ಕರೆದು ಅವರಲ್ಲಿ 12 ಮಂದಿಯನ್ನು ಆರಿಸಿಕೊಂಡರು. ಅವರಿಗೆ ಪ್ರೇಷಿತರು ಎಂದು ಹೆಸರಿಟ್ಟರು. ಹೀಗೆ ಆಯ್ಕೆಯಾದವರು ಯಾರೆಂದರೆ, ಪೇತ್ರನೆಂದು ಹೆಸರು ಪಡೆದ ಸಿಮೋನ ಮತ್ತು ಅವನ ಸಹೋದರ ಅಂದ್ರೇಯ, ಯಾಕೋಬ ಮತ್ತು ಯೋಹಾನ, ಫಿಲಿಪ್ಪ ಮತ್ತು ಬರ್ತಲೋಮೆಯ, ಮತ್ತಾಯ ಮತ್ತು ತೋಮ, ಅಲ್ಫಾಯನ ಮಗ ಯಾಕೋಬ ಮತ್ತು ದೇಶಾಭಿಮಾನಿ ಎನಿಸಿಕೊಂಡಿದ್ದ ಸಿಮೋನ, ಯಾಕೋಬನ ಮಗ ಯೂದ ಹಾಗೂ ಗುರುದ್ರೋಹಿಯಾಗಲಿದ್ದ ಯೂದ ಇಸ್ಕಾರಿಯೋತ. ಅನಂತರ ಯೇಸು ಅವರೊಂದಿಗೆ ಬೆಟ್ಟದಿಂದ ಇಳಿದು
ಸಮತಟ್ಟಾದ ಸ್ಥಳಕ್ಕೆ ಬಂದರು. ಶಿಷ್ಯರ ದೊಡ್ಡ ಗುಂಪು ಅಲ್ಲಿ ನೆರೆದಿತ್ತು. ಜುದೇಯ ಪ್ರಾಂತ್ಯದಿಂದಲೂ ಜೆರುಸಲೇಮ್ ಪಟ್ಟಣದಿಂದಲೂ ಸಮುದ್ರ ತೀರದ ಟೈರ್ ಹಾಗೂ ಸಿದೋನ್ ಪಟ್ಟಣಗಳಿಂದಲೂ ಜನಸಮೂಹ ಅಲ್ಲಿಗೆ ಬಂದಿತ್ತು. ಯೇಸುವಿನ ಬೋಧನೆ ಕೇಳುವುದಕ್ಕೂ ತಮ್ಮ ರೋಗ ರುಜಿನಗಳಿಂದ ವಿಮುಕ್ತರಾಗುವುದಕ್ಕೂ ಜನರು ಅಲ್ಲಿಗೆ ಬಂದು ಸೇರಿದ್ದರು. ದೆವ್ವ ಪೀಡಿತರು ಕೂಡ ಬಂದು ಸ್ವಸ್ಥರಾಗುತ್ತಿದ್ದರು. ಯೇಸುವಿನಿಂದ ದಿವ್ಯ ಶಕ್ತಿ ಹರಿದು ಎಲ್ಲರನ್ನೂ ಗುಣಪಡಿಸುತ್ತಿತ್ತು. ಆದ್ದರಿಂದ ಅಲ್ಲಿದ್ದ ಜನರೆಲ್ಲರೂ ಯೇಸುವನ್ನು ಮುಟ್ಟಲು ತವಕ ಪಡುತ್ತಿದ್ದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಯೇಸು ನಾಮದಲ್ಲಿನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರಿಯ ಮಕ್ಕಳೇ, ಯುವಜನ ಮಕ್ಕಳೇ, ಪ್ರಾರ್ಥನೆ ಮಾಡಿದ ಮನುಷ್ಯ ಜೀವ ಇಲ್ಲದಂತೆ ಮನುಷ್ಯ. ಸಂತ ಅನ್ಸಲಮ್ ಹೇಳ್ತಾರೆ, ನಾವು ಯಾವಾಗ ಉಸಿರಾಡನ್ನು ನಿಲ್ಲಿಸುತ್ತೇವೋ ನಾವು ಸಾಯ್ತೇವೆ, ಹಾಗೆ ಪ್ರಾರ್ಥನೆ ಮಾಡೋದು ನಿಲ್ಲಿಸ್ತೀವೋ ಆಗ ನಾವು ಸಾಯ್ತೇವೆ ಆಧ್ಯಾತ್ಮಿಕವಾಗಿ. ಇನ್ನು ನೋಡಿ, ಈ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಇಡೀ ರಾತ್ರಿ ಪ್ರಾರ್ಥನೆ ಮಾಡಿದರು. ರಾತ್ರಿ ಅಂದರೆ ಸಂಜೆ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ 12 ಗಂಟೆಗಳು ತಾಸುಗಳನ್ನು ಪ್ರಾರ್ಥಿಸಿದರು. ಯಾಕೆ? ಅವರು ಒಂದು ಉದ್ದೇಶ, ಅವರು ಅಪೊಸ್ತಲರನ್ನು ಶಿಷ್ಯರನ್ನು ಆರಿಸಿಕೊಳ್ಬೇಕಿತ್ತು. 12 ಗಂಟೆಗಳು ಪ್ರಾರ್ಥನೆ ಮಾಡಿ 12 ಜನ ಆರಿಸಿಕೊಂಡು, ಹಾಗಾದರೆ ಒಬ್ಬೊಬ್ಬರಿಗೆ 1 ಗಂಟೆ ತಾಸು ಪ್ರಾರ್ಥನೆ ಮಾಡ್ದಂಗೆ ಆಯಿತು. ಹೌದಲ್ವಾ? ಹಾಗಾದರೆ ಅಷ್ಟೊಂದು ಅಗತ್ಯ ಅಲ್ವಾ? ನಮ್ಮ ಜೀವನದಲ್ಲಿ ಏನು ಆಗೋ ಮೊದಲು ಪ್ರಾರ್ಥನೆ ಮಾಡೋದು ಮರೆತೀವಲ್ವಾ? ಏನಾಗಲು ನೋಡ್ರಿ, ಎಷ್ಟೊಂದು ಪ್ರಾಮುಖ್ಯತೆ ನೋಡಿ. ವಿಶೇಷವಾದ ನಿರ್ಧಾರಗಳು ಮಾಡುವಾಗ ನಿಜವಾಗಿ ಆಗ ಪ್ರಾರ್ಥನೆ ಮಾಡಬೇಕು. ಇದು ಭಾಳ ಮುಖ್ಯ. ಯೇಸು ಕೇಳಬೇಕು, ಇದು ಸರಿಯಾ? ವಿಶೇಷವಾಗಿ ನಿಮಗೆ ಒಂದು ನೆಂಟಸ್ತಿಗೆ ಬಂದಿದೆ, ಅಥವಾ ಒಂದು ಜಾಗವನ್ನು ಖರೀದಿಸಬೇಕು, ಅಥವಾ ಮನೆಯನ್ನು ಕಟ್ಟಬೇಕು, ಏನು ಇರಲಿ, ಹಾಗೆ ಹೋಗಿ ಬರಪರಸಾದರೆ ಯೇಸುವಿನ ಮುಂದುಗಡೆ ಕೂತ್ಕೊಂಡು ಅಥವಾ ಈ ಶಿಲುಬೆ ಮೇಲೆ ಯೇಸು ನೋಡಿಕೊಂಡು ಪ್ರಾರ್ಥಿಸಬೇಕು. ನಮ್ಮ ಅಂತರಾಳದಿಂದ ಎಲ್ಲ ಹೇಳಬೇಕು, ಯೇಸು ಸ್ವಾಮಿ ನನಗೆ ಹೀಗೆ ಆಗುತ್ತೆ, ನನಗೆ ಹಾಗೆ ಆಗುತ್ತೆ. ಯಾರ್ಯಾರು ಕಡೆದು ಏನು ಮಾಡ್ತಾರೆ, ಸುಮ್ಮನೆ ಮುಂದಿನಿಂದ ಹೇಳ್ತಾರೆ, ಹೌದಾ ಕಷ್ಟ ಬಂದಿದ್ದ, ಹೌದಾ ಅಂತ ಹಿಂದಿಗಡೆಯಿಂದ ಆಗಬೇಕು, ಭಾಳ ದೊಡ್ಡ ಮಾತಾಡಿದ ಹಾಗೆ ಅವರು ಸುಮಾರು ವಿರುದ್ಧ ಮಾತಾಡ್ತಾರೆ, ಇನ್ನಿಂದ ನಮಗೆ ಚಾಕು ಹಾಕ್ತಾರೆ. ಯೇಸು ಸ್ವಾಮಿ ಹಾಗೆ ಅಲ್ಲ, ವಿಶ್ವಾಸಿ ಮಿತ್ರ. ಆದ್ದರಿಂದ ಏನು ಮಾಡುವ ಮೊದಲು ನಾವು ನೆನಪಿಡಿ, ಯೇಸು ಸ್ವಾಮಿ ಹೋಗಿ ಕೇಳೋಣ, ಪವಿತ್ರಾತ್ಮನ ಕೇಳೋಣ. ಅಪೊಸ್ತಲರ ಕೃತ್ಯದಲ್ಲಿ 28 ಅಧ್ಯಾಯ ನೋಡ್ತೀವಿ, ಪವಿತ್ರಾತ್ಮ ಪ್ರಾರ್ಥಿಸಿದ್ರು. ಪವಿತ್ರಾತ್ಮ ಅವರು ಎಲ್ಲಿಗೆ ಹೋಗಬೇಕು, ಏನು ಕಲಿಸಬೇಕು ಎಲ್ಲವನ್ನು ತಿಳಿ ಹೇಳ್ತಿದ್ರಲ್ವ. ಹಾಗೆ ನಾವು ಪವಿತ್ರಾತ್ಮ ಬಿಡೋಣ. ಪಿತದಲ್ಲಿ ಮಾತಾಡ್ತೇವೆ, ಪ್ರಾರ್ಥಿಸ್ತೇವೆ, ಯೇಸು ಪವಿತ್ರಾತ್ಮ ಪ್ರಾರ್ಥಿಸಲ್ಲ. ಹಾಗಿಂದ ಇಂದಿಂದ ಪವಿತ್ರಾತ್ಮ ಪ್ರಾರ್ಥಿಸಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡು ನಾವು ಸಂತೋಷ ಇರುವಂತೆ ಈ ಬಲಿ ಪೂಜೆಯಲ್ಲಿ ನಾವು ಭಕ್ತಿಯಿಂದ ಬೇಡೋಣ.